ಹುಡುಗಿ ಅಂತ ಜೊತೆಗಿಲ್ಲ, ಅವ್ಳು ಕೊಡ್ಸಿರೋ ಕಾಸನ್ನ ಜೊತೆಗೆ ಇಟ್ಕೊಳ್ಳೋ ಅಂತ ಓಪನ್ ನಿಜ ಅಂಗಡಿ, ಓಪನ್ ನಿಜ ಅಂಗಡಿ ಇದೆ ಟೈಲರ್ ಅಂಗಡಿ. ಅಲ್ಲ ಅಲ್ಲ ಓಪನ್ ನಿಜ ಅಂತ ಜೋರ್ ಹಾಕಿರಲ್ಲ ಅದಕ್ಕೆ. ಒಂದು ಬಟ್ಟೆ ಐತಲ್ಲ, ಹಳೆ ಬಟ್ಟೆ ಹೊಲ್ಕೊಡ್ಬೇಕಾಯ್ತದ. ಏನ್ ಮಾಡ್ಬೇಕು? ಅದೊಂಚೂರು ಅರ್ಧ ಬಿಡೈತೆ. ನಾಳೆ ಸಿಗುತ್ತೆ. ಅದು ಹೊಲಿಯಕ್ಕಾಗಲ್ಲ ಅಣ್ಣ. ಅದು ಆಯ್ತಾ ಅಣ್ಣ, ಏನ್ ಮಾಡಿ ಹೊಲ್ಕೊಂಡು ಒಂದ್ 50 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಪರವಾಗಿಲ್ಲ. ಹೋಗ್ಬಿಟ್ಟಿದೆ ಹೆಂಗಣ ಹೊಲಿಯೋದು ಅದನ್ನ? ಒಂಚೂರು ಏನೋ ಒಂಚೂರು ಟ್ಯಾಪ್ ಹಾಕೋಣ. ಹೋಗಿರೋದು ಅಯ್ಯ ಏನಣ್ಣ ಹೊಲಿಯೋದು ಇದನ್ನ? ಅಣ್ಣ ಈಗ ನೆನ್ಪಿ ಒಂದೇ ಅಣ್ಣ, ನಮ್ಮ ಹುಡುಗಿ ಕೊಡ್ಸಿರೋದು ಅದಕ್ಕೇನೆ. ಆಯ್ಕೊಳಕ್ ಹೋಗ್ಬೇಡ, ಹಂಗೆ ಇಟ್ಬಿಟ್ಟು ಶೋಕೇಸಲ್ಲಿ. ಇಲ್ಲ ಅಣ್ಣ ಅದಕ್ಕೆ ಶೋಕೇಸಲ್ಲೇ ಇಟ್ಕೊಬೇಡ, ಹಂಗೆ ಏನೂ ಆಗಲ್ಲ. ಖರ್ಚು ಬಿಟ್ಕೊಳಲ್ಲ ಹಂಗೆ. ಅದು ಹೊಲಿಯಕ್ಕಾಗಲ್ಲ, ಯಾರ ಹತ್ರನು ಕೊಡಕ್ ಹೋಗ್ಬೇಡ. ನೆನ್ಪಿಗೆ ಇರೋದು ಅದು ಇದೊಂದೇ ಅಣ್ಣ ಅದಕ್ಕೆ. ಹೊಲಿಗೆ ಹಾಕ್ಬೋದು, ಎಲ್ಲ ಕಡೆ ಹೋಗಿದೆಯಲ್ಲ. ಹುಡುಗಿ ಅಂತ ಜೊತೆಗಿಲ್ಲ, ಅವ್ಳು ಕೊಡ್ಸಿರೋ ಕಾಸನ್ನ ಜೊತೆಗೆ ಇಟ್ಕೊಳ್ಳೋ ಅಂತ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಹೋಗೋದಲ್ಲ, ಅದು ಹೆಂಗ್ ಹೊಲಿಗೆ ಹಾಕೋದು ಹೇಳೋದು? ಸುಮ್ಮನೆ ನಿಮ್ ಸೂಟ್ ಕೇಸ್ ಇಟ್ಕೊಳಪ್ಪ ತಗೊಂಡು. ಚೆನ್ನಾಗೈತಣ್ಣ. ಮೊನ್ನೆ ಯಾವ್ದೋ ಒಂದು 15 ದಿವಸ ಮದ್ವೆಗೆ ಹೋಗಿದ್ದೆ ತುಮಕೂರ್ಗೆ. ಅಲ್ಲಿ ಅದೇನ್ ತಿಂದ ಗೊತ್ತಿಲ್ಲ, ತಿಂದ ಪುರ್ 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 ಅನ್ಸಿ ಈಗ ಅದೇ ತರ ಆಗ್ತಿರೋದು. ಈಗ ಬಟ್ಟೆದು ಸುಮ್ನೆ ಹಿಂಗ ಅಂದ ಸಾಕು ಹೋಗ್ತಾ ನಾವು ನೋಡೋಣ, ಏನೋ ಒಂಚೂರು ಚಾಪೆ ಹಾಕೋಣ. ತಗೊಂಡು ವೇಸ್ಟ್ ಅದು ಯಾರು ಹಾಕ ಸೀನ್ ಇಲ್ಲ, ಬರೀ ಇಟ್ಕೊಂಡು ಹೊಲಿಗೆ ಹಾಕ ಸೀನ್ ಆಗೋದು. ಅದ್ರಲ್ಲಿ ಬೇರೆ ಪೀಸ್ ಏನ್ ಜೈಂಟ್ ಹಾಕ ಸೀನೇ ಇಲ್ಲ. ಅಣ್ಣ ನೀವ ಒಂಚೂರು ನೋಡೋಣ. ಒಲೆಯಾಗಾರು ಒಲಿಬಹುದು, ಅದು ಆ ಜಂಕ್ಲೆ ಒಲೆ ನೀವೇ ಯೋಚನೆ ಮಾಡಿದ್ರಿ. ಒಲೆಯಾಗಾರು ಒಲಿಬಹುದು, ಎಷ್ಟು ಕಡೆ ಹೋಗೋದು ಇವೇ ಯೋಚನೆ ಮಾಡ್ಬೋದು. ಎಲ್ಲ ಕಡೆ ಟುಸ್ ಬೇಕಾದ್ರೆ ಈಗ ಇಟ್ಕೊಳ್ತೀನಿ, ಹಂಗೆ ಒಂದ್ ಜಾಗ ತೋರಿಸ್ತೀನಿ, ಹಿಡ್ಬಿಟ್ಟು ಹಂಗೆ ಓಪನ್ ಆಯ್ತು ನೋಡ್ಬೇಕಾದ್ರೆ ತೋರಿಸ್ತೀನಿ. ಎಲ್ಲ ಒಂದ್ ಜಾಗ ಹಿಡ್ಬಿಟ್ಟು ನೋಡಿ ಗರಿಲ್ಲ ಇದೆ. ಈಗ ಅರ್ದು ಇನ್ನ ಟುಸ್ಟ್ ಆಗತ್ತೆ. ಈಗ ಹೌದಾ ಅನ್ನುತ್ತೆ ಈ ತರ ಐತಿ. ಇದು ಹೆಂಗಪ್ಪ ನಾನು ಒಳ್ಳೆದಿದ್ದನ್ನ ಕೃಷ್ಣ, ನೀ ಬೇಗನೆ ಬಾರೋ. ಇದು ಹೆಂಗಪ್ಪ ಇದು ಒಲೆಯದಿದ್ದನ್ನ ನೀವೇ ಯೋಚನೆ ಮಾಡ್ರಿ. ಯಾವ ಕಡೆ ಹಿಡಿದು ಒಲೆ ಹಾಕೋದಿದ್ದನ್ನ ಸುಮ್ನೆ ಬೇಜಾರು ಮಾಡ್ಕೊಬೇಡ ಬರೋ. ನೀನು ತಗೊಂಡ ನೀನ್ ಸೋಕೆತ್ತೆ ಬಿಡಪ್ಪ. ನೀನು ನನ್ಗೆ ಕೆಲ್ಸ ಐತೆ ಇಲ್ಲಿ, ನನ್ಗೊಂದು ಫ್ರೀ ಆಗಿ ಕೂತ್ರೆ ನಿನ್ನ ಹತ್ರ ಟೈಮ್ ಪಾಸ್ ಮಾಡಕ್ ಆಗತ್ತೆ. ಟೈಮ್ ಪಾಸ್ ಅಲ್ಲ ಇಲ್ಲ, ಅದು ಆಗಲ್ಲ. ಅದು 50 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡ್ಬಿಡೋಣ. ಯಾವ್ದಾರ ಅಂಗಡಿ ಕೂತ್ಕೊಂಡು ಕೊಡೋಣ ನೋಡೋಣ. ಹುಡುಗಿ ಅಂತ ಜೊತೆಗಿಲ್ಲ, ಅವ್ಳು ಕೊಡ್ಸಿರೋ ಕಾಸನ್ನ ಜೊತೆಗೆ ಇಟ್ಕೊಳ್ಳೋ ಅಂತ. ಹೋಗೋದಲ್ಲ, ಅದು ಹೆಂಗ್ ಯಾಕೆ ಹೇಳೋದು? ಎಲ್ಲ ಏನಾರ ಅನ್ಕಿರ್ತಾರೆ, ನೀನೇನೋ ನೆನಪಿಕೊಂಡಿರೋದೆ. ಯಪ್ಪ ನಿನ್ನೆಲ್ಲರೂ ಕೊಟ್ಟಿದ್ ಉಂಗುರ ಇಕ್ಕೋತಾರೆ, ಒಂದ್ ಬಟ್ಟೆ ಮಡಿಕೋತಾರೆ. ಆದ್ರೆ ಈ ಬಟ್ಟೆ ಕೊಡ್ಸಿರೋ ಬಟ್ಟೆ ಹಿಂದೆ ಮುಂದೆ ಎಲ್ಲ ಪೋಸ್ಟ್ ಆಗದೆ. ಯಾವ ಕಡೆ ಹಾಕ್ಬೇಕು ಮೊನ್ನೆ ಚೆನ್ನಾಗೈತಿ ನೋಡೋಣ. ನಂಕಲ್ ಆಗಲ್ಲ ಹೊಲಿಯಕ್ಕ, ಅಷ್ಟು ಆಗಲ್ಲ. ಹೆಂಗ ಹೊಲಿಯೋದು ನೀ ನೋಡೋಣ. ಸ್ಟ್ರೈಟ್ ಹೊಲಿಗೆ ಹಾಕಿದ್ರೆ ದಿನ ಅದೇ ಹಾಕಂತಿದ್ ನಾವು ವಾಶ್ ಮಾಡ್ತಿರ್ಲಿಲ್ಲ. ಇವತ್ತೇ ನಿಮಗೆ ಕೊಡ್ಬೇಕು ಅಂತ ವಾಶ್ ಮಾಡ್ಕೊಂಡ್ ಬಂದವನೇ. ಆದ್ರಿಂದಾನೇ ಅರ್ಧ ಹೋಗಿರೋದು. ಇಲ್ಲ ಇನ್ನೂ ದಿನ ಇರೋದು ಏನೋ ಗೊತ್ತಿಲ್ಲ. ಇವತ್ತೆಲ್ಲ ನಿಮಗೆ ಕೊಡ್ಬೇಕು ಅಂತ ನೋಡ್ರಿ ವಾಶ್ ಮಾಡೋನೆ. ದಿನ ವಾಶೇ ಮಾಡಿಲ್ಲ 2 ವರ್ಷದಿಂದ. ಅದು ಸರಿ ಬಿಡಪ್ಪ. ಲೋವಲ್ಲ ಬಿಡಿದ್ದು ಏನು ಆಯ್ತು. ಏನೋ ಒಂಚೂರು ಎಷ್ಟು 8 ಗಂಟೆ ಬರೋದಾ? 8:30 ಹಾಕಳಕ್ಕೆ. ಮತ್ತೆ ನಾನು ಇದು ಏನ್ ಹಾಕೋತೀವಿ ನನಗೆ ಗೊತ್ತಿಲ್ಲ. ಇದ್ರ ಒಳಗೆ ಹಾಕಿದ್ದೀನಿ, ಅದು ಹೆಂಗೆ ಇರ್ತದೋ ಅದಂಗೆ. ಯಾವ್ದು ಹಾಕಲ್ಲ ನಾನು. ಇಟ್ಟಾಗ್ಲ ತಗೊಳಲ್ಲ. ಇಟ್ಟೋದ್ರೆ ಒಳಗೆ ಹಾಕಿ ಇಟ್ಟಿರ್ತೀನಿ. 8:30 ಬಂದು ಕೊಡ್ಬೋದು. 8:30 ಬಂದಾಗ ನಾನು ಏನ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿಲ್ಲ. ನನ್ ಮುಂದೆ ಹೊಲಿದ್ರೆ ಚೆನ್ನಾಗಿರುತ್ತೆ ಅಣ್ಣ. ಅದಕ್ಕೇನೋ ನೋವಾಗ್ದಂಗೆ ಹೊಲಿದ್ರೆ ಚೆನ್ನಾಗಿರುತ್ತೆ ಅಂತ. ಮಿಷಿನ್ ಕೊಟ್ಮೇಲೆ ನೋವು ಹಾಗೆ ಆಯ್ತು. ರಾಗಿ ಮಿಷಿನ್ ರಾಗಿ ಹಾಕ್ಮೇಲೆ ನೋವು ಆಗ್ತಾರೆ. ಇಟ್ಟು ಬರ್ತಾರೆ ಹಾಗೆ ಬಂದ್ಬಿಡ್ತಾರೆ. ಕಾಲ್ ಬರಕ್ಕೆ ನೋವು ಆಗ್ದಂಗೆ ಹೊಲಿಬೇಕು ಅಂದ್ರೆ ಕಷ್ಟ ಇದೆ. ನೋವಾಗ್ದಂಗೆ ಹೊಲಿಸ್ಬೇಕು ಅಂತ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಇದ್ ಮಾಡೋಣ. ಇದ್ದವ್ರು ಮುಂದೆ